ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಲೇಟ್ ಆಗಿಬಿಡ್ತು. ಧನ್ಯ ಸ್ಕೂಲಿಗೆ ಹೋಗೋದ್ಲು. ಸ್ಕೂಲಿಗೆಲ್ಲ ಹೋಗಾಯಿತು. ಇವಾಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅವಳಿಗೆ ಅರ್ಜೆಂಟಿಂದ ಕಳಿಸ್ಬಿಟ್ನಾ, ಹಾಗಾಗಿ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ನಮ್ಮ ಜಶು ಇಲ್ಲೇ ಕೂತವನೆ. ನಮ್ಮವ್ವ ಚಪಾತಿ ಮಾಡ್ತೈತೆ. ಬರ್ರಿ ಏನು ಮಾಡ್ತೈತೆ ನೋಡೋಣ. ಅವ್ವ ಹುಷಾರಾಯ್ತಾ? ಸ್ವಲ್ಪ ಆಸ್ಪತ್ರೆಗೆ ಹೋಗ್ಬೇಕು. ಇವಾಗ ಆಸ್ಪತ್ರೆಗೆ ಹೋಗ್ತಾರೆ. ನಮ್ಮ ಮನೆಯವ್ರು ಸ್ವಲ್ಪ ಲಾಗಿನ್ ಆಗಿ ಬರ್ತಾರೆ. ಲಾಗಿನ್ ಆಗಿ ಬಂದು ಕರ್ಕೊಂಡು ಹೋಗ್ತಾರೆ. ಅಷ್ಟೊತ್ತಿಗೆ ಬೇಗ ತಿಂಡಿ ತಿನ್ಕೋ, ರೆಡಿ ಆಗಿಬಿಟ್ಟು ಹೋಗಿ ಬರ್ರಿ. ಇವನು ಕರ್ಕೊಂಡು ಹೋಗ್ರಿ. ಜಿಶು ಹಾಯ್. ಜಿಶು ಬೆಳಗ್ಗೆನೆ ಕುರ್ಕುರೆ ತಿಂತೈತಿದು ನಮ್ಮ ಪಾಪು. ಏನಾಗಿದೆ ಜಿಶು? ಏನು ಬಬ್ಬು ಹೋಗಿತ್ತಾ? ಎಲ್ಲಾಗೈತಮ್ಮ ಪಾಪ? ಎಲ್ಲಾಗೈತಮ್ಮ? ಚಪಾತಿ ಇವತ್ತು ನಮ್ಮನೆ ತಿಂಡಿ. ಹೇಳಿದ್ದೆಲ್ಲ ನಿನ್ನೆ. ಚಪಾತಿಗೆ ಜವಳಿಕಾಯಿ ಅಥವಾ ಗೋರಿಕಾಯಿ ಪಲ್ಯ ರೆಡಿಯಾಗಿದ್ದೆ. ಧನ್ಯ ತಿಂದು ಸ್ಕೂಲಿಗೆ ಹೋದ್ಲು. ನಾನಿವಾಗ ನಮ್ಮ ಅವನ ಜೊತೆ ಮಾತಾಡಿಕೊಂಡು ಚಪಾತಿ ಬೇಯಿಸ್ಕೊಂಡು ನಿಂತಿದ್ದೆ. ಹಾಗೆ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಬಂದೆ. ಚಪಾತಿ ಎಲ್ಲ ಆದಮೇಲೆ ಸಿಗೋಣ. ಸ್ವಲ್ಪ ಜಾಸ್ತಿ ಇದೆ ಚಪಾತಿ, ಯಾಕಂದರೆ ಕೆಲಸದವರೆಲ್ಲ ಬರ್ತಾರೆ ಅಲ್ವಾ, ಅವ್ರಿಗೆಲ್ಲ ಊಟ ಕೊಡಬೇಕು. ಹಾಗಾಗಿ ಸ್ವಲ್ಪ ಜಾಸ್ತಿ ಕಲಸಿಟ್ಟಿದ್ದೀವಿ ಇವತ್ತಿಟ್ಟು. ಚಪಾತಿ ನಮ್ಮವ್ವ ತಿನ್ನೋಗು ಅಂತ ಹೇಳಿ ಕಳಿಸ್ತು. ಹಾಗಾಗಿ ಅಂತ ಬಂದಿದ್ದೀನಿ. ಚೆನ್ನಾಯ್ತು. ನಂಗೆ ಇಷ್ಟ ಸ್ವಲ್ಪ ಚಪಾತಿ ಅಂದರೆ ನಂಗೆ ಸಖತ್ ಇಷ್ಟ ಆಗುತ್ತೆ. ಫುಲ್ ತಿನ್ಬಿಟ್ಟು ಕಂಪ್ಲೀಟ್ ಮಾಡ್ಬಿಟ್ಟು ಸಿಗ್ತೀನಿ. ಚಿನ್ನ ಇದು ಚಿನ್ನ. ಮುದ್ದು ಪಾಪು ಇದು. ಮುದ್ದು ಪಾಪು. ಹಸುಗ್ ಮೇವೆಲ್ಲ ಫುಲ್ ಹಾಕ್ಬಿಟ್ಟಿದ್ದಾರೆ. ನಮ್ಮ ಮನೆಯವರು ಹಾಸ್ಪಿಟಲ್ಗೆ ಹೋಗ್ಬೇಕಂತಿದ್ರು. ಏನಕ್ಕೆ ಹಿಂಗೆ ಮಾಡಿದ್ದೆ? ಇಲ್ಲಿ ಯಾವುದೋ ಒಂದು ಬಳ್ಳಿ ಹಾಕೊಂಡೈತೆ ನಮ್ಮವ್ವ. ಆ ಬಳ್ಳಿ ಹಬ್ಸೋಕ್ಕೆ ಈ ಥರ ಒಂದು ರಸಾಸ ಮಾಡೈತೆ. ಚೆಂಡು ಎಲ್ಲ ಚೆನ್ನಾಗಾಗಿದೆ. ಕೆಲಸದವ್ರು ಬಂದಿದ್ದಾರೆ, ಅಂಕಲ್ ಅವರು. ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ನಮ್ಮ ಮನೆಯವ್ರು ತೋರಿಸ್ತವ್ರು ಏನೇನು ಕೆಲಸ ಮಾಡಬೇಕು ಅಂತ. ಇಲ್ಲಿ ಭಾಳ ನೀರೆಲ್ಲ ನಿಂತು ಇಲ್ಲಿ ನೀರು ಹೋಗೋಕ್ಕೆ ಜಾಗ ಇರಲಿಲ್ಲ. ಹಾಗಾಗಿ ನೀರು ಹೋಗೋಕ್ಕೆ ಇಲ್ಲಿ ಏನಾದರೂ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಏನು 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 ಸ್ವಲ್ಪ ಸಿಮೆಂಟ್ ಹೊಡ್ಕೊಂಬಿಟ್ಟಿದೆ. ನೆನ್ನೆ ಎಲ್ಲ ಗಿಲೋ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮತ್ತಿನ್ನೊಂದು ಸ್ವಲ್ಪ ಇದೆ, ಆದರೆ ಆದಂಗೆ. ಹಸು ಎಲ್ಲ ಹೊರಗೆ ನಿಂತಿದ್ದಾವೆ. ಇವಾಗ ಒಳಗೆ ಕಟ್ಟಬೇಕು. ನಮ್ಮ ಮಾವ ಬಂತು, ಕೆಲಸದವ್ರು ಬಂದ್ರಲ್ಲ ಅದಕ್ಕೆ ನೋಡೋಕ್ಕೆ ಅಂತ. ಏನೇನು ಕೆಲಸ ಮಾಡಬೇಕು ಅಂತ ಹೇಳೋಗಕ್ಕೆ ಬಂದವ್ರೆ ನಮ್ಮ ಹೆಡ್ ಮಾಸ್ಟರ್. ನಿಮ್ಮ ಅಣ್ಣವ್ರ ಗಂಟೆಗೆ ಬಂದೆ ನೋಡಪ್ಪ. ಗ್ಯಾಟ್ಲಿ ಹಿಡಿದ್ರೆ ಮೊಬೈಲು ಹಾಕ್ಬೇಡ್ರಿ. ನಮ್ಮ ಹಾಸ್ಪಿಟಲ್ಗೆ ಹೋಗ್ತಿದ್ದಾರೆ. ಅವನ್ನ ಕರ್ಕೊಂಡು ತೋರಿಸ್ರಿ. ಡಾಕ್ಟರ್ ಏನು ಹೇಳ್ತಾರೆ ಕೇಳ್ರಿ. ಸುಸ್ತು ಅಂತ ಎಲ್ಲ ಹೇಳ್ರಿ. ನೀವು ಅದು ಹೇಳಿಲ್ಲ ಅಂದರೆ ನೀವು ಒಳಗೋಗಿ ಹೇಳ್ರಿ. ಚೆನ್ನಾಗಿ ತೋರಿಸ್ಕೊಂಡು ಕರ್ಕೊಂಬರ್ರಿ ಆಯಿತಾ? ಬೇಗ ಬರ್ರಿ.
ನೀವು ಒಳಗಿಡ್ಲಿ ಅಂತ ಹುಷಾರಾಗಿ ಹೋಗ್ಬರವ ಅಪ್ಪಿ ನಿಧಾನಕ್ಕೆ ಕರ್ಕೊಂಡು ಹೋಗ್ರಿ ಆರ್ಸ್ಕೊಂಡು ಹೋಗ್ಬೇಡ್ರಿ ನಿಧಾನಕ್ಕೆ ಹೋಗ್ರಿ ಎಲ್ಲ ತೋರ್ಸ್ಕೊಂಬ ಏನೇನಾಗುತ್ತೆ ಎಲ್ಲ ಹೇಳು ಅವ್ನು ಬರ್ತಾನೆ ತಗೋ ಜಶು ಅವ್ನು ಊಟ ಮಾಡೋ ತಿಂಡಿ ತಿಂದು ಹೋಗಿದ್ದಾನೆ ನಿಧಾನ ಇರು ಹಾಂ ಬಾಯ್ ಹುಷಾರು ಅಜ್ಜಿಗೆ ಡಾಕ್ಟ್ರು ಏನು ಹೇಳಿದ್ರು ಕೇಳ್ಕೊಂಬರೋಣ ಬಾ ಹೇಳಿದ್ರವ ಡಾಕ್ಟ್ರು ಶುಗರ್ ಜಾಸ್ತಿ ಆಗೈತಿ ಅಂದರು. ಎಷ್ಟೈತಂತೆ? 425. ಆವಾಗ ಮತ್ತೆ ಹೋಗಿ ಟೆಸ್ಟ್ ಮಾಡ್ಸ್ಕೊಂಬರ್ರಿ ಇನ್ನೊಂದು 15 ದಿವಸ ಬಿಟ್ಟು ಮತ್ತೆ ಬೇರೆ ಗುಳಿಗೆ ಚೇಂಜ್ ಮಾಡೋಕ್ಕಾಕತಿ. ಅದು ಏನೋ ಮೆಡಿಸಿನ್ ಕೊಡೋಕ್ಕಾಕತಿ ಅನ್ನಪ್ಪ. ಏನು ಮೆಡಿಷನು? ಏನು ಚೂಜಿ ಚುಂಚ್ಕೊಳವ ಏನೋ ಅದಕ್ಕಾಗೆಲ್ಲ ಬೇಡ ಕಣ್ರಿ ನಾವು ಕಂಟ್ರೋಲ್ ಮಾಡ್ಕೊಂತೀವಿ ಅಂತ ಅಂದೆ. ಯಾಕೆ ಹೇಳು? ಜಾಮೂನು ಎಲ್ಲ ತಿಂದ್ಬಿಟ್ಟೆ ನೋಡು, ಅದೇ ನಿನಗೆ ಎಫೆಕ್ಟ್ ಆಗಿದ್ದು. ಅದೊಂಚೂರು ಕೊಬ್ಬರಿ ಚಿನ್ನಿ ಉಂಡೆ ತಿಂದ ತಿಂದ್ರೆ ಏನಾಗೋದಿಲ್ಲ, ಇದು ಸಕ್ಕರೆ ಜಾಮೂನು ಸಕ್ಕರೆ ಕೊಬ್ಬರಿ ಚಿನ್ನಿ. ಅದ್ರಾಗ 2 ದಿವಸ ಒಂಚೂರು ಚಹಾ ಉಳಿತು ಅಂತ ಅದ್ರಾಗ ನೀರು ಹಾಕ್ಯಂಡು ಕಾಯ್ಸ್ಕೊಂಡು ಕುಡಿದೆ. ಅದೇ ಓವರಾಗಿತ್ತು ನನಗೆ. ನಾನು ಹೇಳಿ ಕಂಟ್ರೋಲಾಗೈತೆ, ಉಂಡೆ ತಿಂದ್ರೆ ಏನಾಗೋದಿಲ್ಲ. ನಮ್ಮ ಅವ್ವಂಗೆ ಶುಗರ್ ಜಾಸ್ತಿ ಆಗಿರೋದಕ್ಕೆ ಈ ಥರ ಹುಷಾರಿಲ್ದಂಗೆ ಸುಸ್ತು ಈ ಥರ ಎಲ್ಲ ಆಗಿದೆ. ಯಾರ್ಯಾರು ಶುಗರ್ ಇದೆ ಅವರೆಲ್ಲ ಸ್ವಲ್ಪ ಕಂಟ್ರೋಲ್ ಆಗಿರಿ, ಇಲ್ಲಾಂದರೆ ಈ ಥರ ಎಲ್ಲ ಸೈಡ್ ಎಫೆಕ್ಟ್ಸ್ ಆಗಿಬಿಡುತ್ತೆ. ಮಲ್ಕ ಅಜ್ಜಿ ಪಕ್ಕ ಮಲ್ಕ ಪಪ್ಪ, ಅಜ್ಜಿ ಪಕ್ಕ ಮಲ್ಕ. ಕಣ್ಣಲ್ಲಿ ನೀರು ನೋಡೋ. ಮಲ್ಕ ಮಲ್ಕ ಮಲ್ಕ. ವಿಡಿಯೋ ಬೇಡ, ಸುಮ್ಮನಿರವ, ಡ್ಯಾನ್ಸ್ ಆಡ್ತಾನೆ. ಮಲ್ಕ ಏನಪ್ಪ ಮಲ್ಕ, ಸುಮ್ಮ ಮಲ್ಕ. ಏನು ಕೊಡ್ತಾರ ನಿನಗೆ? ಹೋಗೋ, ಅಲ್ಲಿಲ್ಲ ಹೋಗೋ. ಏನು ಕೊಡಾಕು? ಬರೀ ಕಿತಾಪತಿ. ಮಲ್ಕ, ಸುಮ್ಮನೆ ಮಲ್ಕ. ಮಲ್ಕ ಹೋಗು, ನಾ ಗುಮ್ಮ ಮಾಡ್ತಾನೆ ನೋಡಿ. ಗುಮ್ಮ 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 ಗುಮ್ಮ. ನೀನು ಮಾಡು, ಗುಮ್ಮ ಮಾಡು. ಕಂದ ಇದು, ಕಂದ ಚಶಿ ಕಂದ. ಸಾರಿ ಫ್ರೆಂಡ್ಸ್, ನಿಮಗೆ ರಾಂಗ್ ಇನ್ಫಾರ್ಮೇಷನ್ ಕೊಟ್ಬಿಟ್ಟಿದ್ದೆ. ಇದು ಹೀರೆಕಾಯಿ ಬಳ್ಳಿ ಅಲ್ವಂತೆ, ಇದು ಸೌತೆಕಾಯಿ ಬಳ್ಳಿ ಅಂತೆ. ನನಗೆ ಗೊತ್ತಿರಲಿಲ್ಲ. ಇಲ್ಲಿ ಬಿಟ್ಟಿದ್ದೆ ನೋಡಿ ಸೌತೆಕಾಯಿ. ಇಲ್ಲೊಂದಿದೆ ಕೆಳಗೆ, ಎಲ್ಲ ನೋಡಿದೆ. ಇಲ್ಲೊಂದಿದೆ ನೋಡಿ, ಇದು ಸೌತೆಕಾಯಿ ಬಳ್ಳಿ ಅಂತೆ. ನಾನು ನಿಮಗೆ ರಾಂಗ್ ಇನ್ಫಾರ್ಮೇಷನ್ ಕೊಟ್ಬಿಟ್ಟಿದ್ದೆ. ಇದು ಹೀರೆಬಳ್ಳಿ, ಅಲ್ಲಲ್ಲಿ ಕಾಣಿಸ್ತಿದೆ ನೋಡಿ, ಅದು ಹೀರೆಬಳ್ಳಿ. ನಮ್ಮವ್ವ ನಂಗೆ ಸ್ವಲ್ಪ ಕರೆಕ್ಟಾಗಿ ಹೇಳಿರಲಿಲ್ಲ, ನನಗೆ ಗೊತ್ತಾಗಲ್ಲ ನೋಡಿದ್ರೆ. ಹಾಗಾಗಿ ಇವಾಗ ಹೇಳ್ತೈತೆ ಇದು ಸೌತೆಕಾಯಿ ಬಳ್ಳಿ ಇದು ಅಂತ. ಅದು ನಾನು ಹೇಳತ್ತೀನಿ. ಆಂಟಿ, ನಿಮ್ಮಿಂದನೇ ಎಲ್ಲ. ಮಳೆ ಬರೋ ಥರನೇ ಇರಲಿಲ್ಲ, ಸಡನ್ನಾಗಿ ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಪಾಪ ಕೆಲಸ ಮಾಡ್ತಾಯಿದ್ರು ಅಂಕಲ್ ಅವರೆಲ್ಲ, ಎಲ್ಲ ಕೆಲಸ ಎಲ್ಲ ಅರ್ಧಕ್ಕೆ ನಿಲ್ಲಿಸಲ್ಲಿ ಹೋಗಿ ನಿಂತಿದ್ದಾರೆ ಒಳಗಡೆ. ಬರೋ ಥರನೇ ಇರಲಿಲ್ಲ, ಸಡನ್ನಾಗಿ ಬಂದ್ಬಿಡ್ತು ಮಳೆ. ಗಾಳಿ ಭಾಳ ಇದೆ. ಐ ಥಿಂಕ್ ನಿಂತೋಗ್ಬೋದು ಅಂತ ಅನ್ಕೋತೀನಿ. ಮಳೆ ಗಾಳಿ ಬಂತು ಅಂದರೆ ಆಲ್ಮೋಸ್ಟ್ ಮಳೆ ನಿಂತು ಬಿಡುತ್ತೆ. ಬಟ್ಟೆ ಎಲ್ಲ ಒಣಗಾಕಿದ್ದೀವಿ. ಇನ್ನೂ ಒಣಗಿಲ್ಲ, ಸ್ವಲ್ಪ ಹಸಿ ಇದೆ. ನೆನ್ನೆ ಸಂಜೆ ಬಟ್ಟೆ ವಾಶ್ ಮಾಡಿರೋದ್ರಿಂದ ಇನ್ನೂ ಸ್ವಲ್ಪ ಒಣಗಬೇಕಿದು. ನಮಗೆ ಬಟ್ಟೆ ಒಣಗಾಕೋಕೆ ಜಾಗ ಇಲ್ಲದೆ ಇರೋ ಕಾರಣ ನಾವಿಲ್ಲೆಲ್ಲ ಹಗ್ಗ ಕಟ್ಕೊಂಡ್ಬಿಟ್ಟಿದ್ದೀವಿ. ಅದರಲ್ಲೂ ಮಳೆಗಾಲದಲ್ಲಿ ತುಂಬ ಕಷ್ಟ ಆಯಿತು ನಮಗೆ ಬಟ್ಟೆ ಒಣಗಾಕೋಕ್ಕೆ. ಇಲ್ಲೆರಡು ಎಲ್ಲ ಕಟ್ಕೊಂಡ್ಬಿಟ್ಟಿದ್ದೀವಿ. ನಮ್ಮವ್ವ ಎಣ್ಣೆ ಹಾಕ್ತೈತೆ. ಭಾಳ ದಿವಸ ಆಯಿತು ಎಣ್ಣೆನೇ ಹಾಕ್ಕೊಂಡಿರಲಿಲ್ಲ. ತಲೆ ಎಲ್ಲ ಸ್ವಲ್ಪ ನೋವು ಬಂದಂಗೆ ಆಗ್ತಿತ್ತು, ಅದಕ್ಕೆ ಆ ಎಣ್ಣೆ ಹಾಕವ ಅಂತ ಹೇಳಿದೆ. ಪಾಪ ಮಲಗಿತ್ತು, ಆದರೂ ಬಂದು ಎಣ್ಣೆ ಹಾಕ್ತೈತೆ. ನಮ್ಮವ್ವ ಒಂದು ಸ್ವಲ್ಪ ಚೆನ್ನಾಗಿ ಮಸಾಜ್ ಮಾಡೋದು. ನಮ್ಮವ್ವ ಎಣ್ಣೆ ಹಾಕ್ದಂಗೆ ಯಾರು ಎಣ್ಣೆ ಹಾಕಲ್ಲ. ಹಾಗಾಗಿ ಎಷ್ಟೊತ್ತೇ ಇದ್ದರೂ ಯಾವಾಗೇ ಆದರೂ ನಾನು ನಮ್ಮ ಅವ್ವನ ಹತ್ರನೇ ಹಾಕ್ಸ್ಕೊಳ್ಳೋದು. ಚೆನ್ನಾಗಿ ಅನಿಸುತ್ತೆ ಅವ್ರ ಕೈಲಿ ಹಾಕ್ಸ್ಕೊಂಡ್ರೆ. ಅದಕ್ಕಾಗಿ ವೆಯ್ಟ್ ಮಾಡ್ತೀನಿ ಅಷ್ಟೇ ನಮ್ಮ ಅವ್ವಂಗೆ. ಮಸಾಜ್ ಎಲ್ಲ ಮಾಡಿ ಚೆನ್ನಾಗಿ ಎಣ್ಣೆ ಎಲ್ಲ ತಲೆ ತುಂಬ ಎಣ್ಣೆ ಹಾಕುತ್ತೆ. ಆದರೆ ಬೇರೆಯವ್ರ ಕೈಲಿ ಕೊಟ್ಟರೆ ಸ್ವಲ್ಪ ಎಣ್ಣೆ ಹಾಕ್ತಾರೆ, ಸ್ವಲ್ಪ ಹಾಕೋದೇ ಇಲ್ಲ ಕೂದಲಿಗೆಲ್ಲ. ನಮ್ಮ ಬುರುಡೆಗಾಗಲಿ ಕೂದಲಿಗಾಗಲಿ ಚೆನ್ನಾಗಿ ಸರಿಯುತ್ತೆ. ನಮ್ಮ ಜಶು ಇನ್ನೂ ಎದ್ದೆ ಇಲ್ಲ, ಗೊಂಬೆ ಬೇರೆ ಮಲ್ಕೊಂಬಿಟ್ಟಿದ್ದಾನೆ ಪಾಪ. ಟೈಮ್ ಬಂದರೆ ಇನ್ನೂ ಟೈಮ್ ನೋಡಿದ್ರೆ 3:30 ಆಗಿದೆ, ಇನ್ನೂ ಊಟ ಮಾಡಿಲ್ಲ.
ಎಬ್ಬಿಸಿದ್ರೆ ಹಠ ಮಾಡ್ತಾನೆ, ಅರ್ಧಂಬರ್ಧ ನಿದ್ದೆ ಆದರೆ ಅಂತ ಸುಮ್ಮನಿದ್ದೀನಿ. ಟಿ ವಿ ನೋಡ್ತಾ ಕೂತಿದ್ವಿ, ಎಣ್ಣೆ ಹಾಕ್ಸ್ಕೊತಾ. ಮಳೆ ನಿಂತಿದೆ ಇವಾಗ. ನಮ್ಮವ್ವ ಎಣ್ಣೆ ಹಚ್ಚಿದಲ್ಲೇ ಬಾಚ್ತು. ನಮ್ಮ ಅವ್ವನ ಹತ್ರ ಯಾಕೆ ಎಣ್ಣೆ ಹಚ್ಚಿಸ್ಕೊಳ್ಳೋದು ಅಂದರೆ ಇದಕ್ಕೆ. ಹಿಂಗೆ ಯಾರು ನನಗೆ ಈ ಥರ ಹಿಂಗೆ ಅರಿಯಂಗೆ ಎಣ್ಣೆ ಹಾಕಲ್ಲ. ನನಗೆ ಸಖತ್ ಇಷ್ಟ ಈ ಥರ ಹಿಂಗೆ ಹಾಕೊಳ್ಳೋಕ್ಕೆ. ಜಿಶ್ವೇಕ್ ಗುಡ್ ನೈಟ್. ಏಯ್, ಅಡುಗೆ ಮನೆ ಐಟಮ್ ಎಲ್ಲ ರೂಮಿಗೆ ತತ್ತಾರ ದಡ್ಡ. ಏಯ್ ನೋಡ್ರಿ, ತಿರುಗಿಸ್ ಬೈತಾನೆ. ನಂದು ಮನೆ ಅಂತ ಜಶು. ಅಯ್ಯೋ, ನನಗೆ ಅಂತಿದ್ದಿಲ್ಲಲ್ರಿ, ಅವನಿಗೆ ಬೈರಿ. ಜಶು ನಂದು ಮನೆ ಅಂತ ಹೇಳು. ಅಷ್ಟೇ ಅಷ್ಟೇ. ಇಂಥದ್ದೇ ಹೇಳ್ಕೊಡ್ರಿ ನೀವು ಮಕ್ಕಳಿಗೆ, ಆಯ್ತಾ? ಊಟ ಆಯ್ತಾ? ಊಟ ಆಯ್ತು, ನಿದ್ದು ಬರ್ತದವೆ. ನಾನು ಗಂಡ ಅಲ್ಲಿಂದ ಮಕ್ಕಂತೀವಿ. ಅಪ್ಪ ಮಲಗಿಸ್ಕ. ಅವಾಡಲ್ಲಿ ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್ ಗಾಯ್ಸ್, ಬಾಯ್. ಬಾಯ್. ಎಲ್ಲ ಮಲ್ಕೋತವ್ರೆ, ನಾನು ಮಲ್ಕೊಳ್ಳೋಣ. ಅದಕ್ಕೆ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡೋಣ ಅಂತ ಹೇಳ್ತಾ, ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.